ಒಟ್ಟಲ್ಲಿ ಇದು ಈ ನಮ್ಮ ಊಹೆ. ಅದ್ರ ಒಳಗೆ ಏನು ನಡೆದ ಅಂದ್ರೆ ಒಂದು ಮಾತ್ರ ಖರೆ, ಕಾಂಗ್ರೆಸ್ನವ್ರು ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು. ಮೋಸ್ಟ್ಲಿ ಇನ್ನೊಬ್ರು ಯಾರಾದರೂ ಉಪಾಧ್ಯಕ್ಷ ಬಿ ಜೆ ಪಿಗರಾಗ್ಬೋದು, ಏನೇನು ಆಗ್ತದೆ ನೋಡು ಇವತ್ತು ಸಾಯಂಕಾಲ ತನಕ. ಒಟ್ಟಾರೆಯಾಗಿ DCC ಬ್ಯಾಂಕಿನ ಇವತ್ತೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಮೂಲಕ ಅದ್ರ ಹಿಡಿತ ಸಾಧಿಸುವಂಥ ಒಂದು ಕೆಲಸ ಆಗಲಿರ್ತದೆ. ಎಲೆಕ್ಷನ್ದಾಗ ಪಕ್ಷೇತರರಾಗಿ ಮಾಡಿದರು, ಈಗ ಕಾಂಗ್ರೆಸ್ ಪರ BJP ಅಲ್ಲ ಅನ್ನುವಂಥದ್ದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಟ್ಟಿನಲ್ಲೇ ಇವತ್ತು ನಡೆಯುವಂಥ ಚುನಾವಣೆ. ಇದರಿಂದಾಗಿ ಇನ್ನೂ ಒಂದು ಕ್ಲಿಯರ್ ಆಗ್ತಾ ಹೋಗ್ತದೆ. ಏನಂದ್ರೆ ಇವತ್ತಾಗುವಂಥ ಅಧ್ಯಕ್ಷ ಯಾರು ಬೆಂಬಲಿಗರು ಅಥವಾ ಇಬ್ಬರು ಬೆಂಬಲಿಗರು ಏನೋ ಎಂತೋ ಇದೆಲ್ಲ ದಿಶೆಯಲ್ಲೇ ವಿಚಾರ ಮಾಡೋ ಜೊತೆ ಇನ್ನೊಂದನ್ನು ವಿಚಾರ ಮಾಡಬೇಕಾಗ್ತದೆ. ಇಲ್ಲಿ ಈಗ ಹೇಳಿದಾಗ ಇನ್ನು ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ಒಂದು ಹೊಸ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಬನ ರಾಜಕೀಯ ಹುಡ್ಕೊಂಡದ, ಯಾರಿಗಾರು ಇಲ್ಲಪ್ಪ ನಾವು ಆಗಬೇಕು ಅನ್ನುವಂಥ ಕೆಲಸ ಅವ್ರಿಗೆ ಸ್ಪಷ್ಟ ಆಗಿರ್ತದೆ. ಜೊಲ್ಲೆ ಅವ್ರಿಗೂ ಸಹಿತ ಈಗ ಒಂದೆಳೆ ಇವತ್ತು ಆಗದೇ ಇದ್ರೆ ಅವರು ಇದೇ ರೀತಿಯಾಗಿ ಸತೀಶ್ವರೊಂದಿಗೆ ನಿಷ್ಠಾವಂತರಾಗಿ ಉಳಿತಾರೆ ಅನ್ನೋದು ಒಂದು ಪ್ರಶ್ನೆ ಅದ. ಯಾಕೆಂತಂದ್ರೆ ಈ ಕೂಡಿದ ಗೆಲ್ತಾರೆ ಹೆಂಗಪ್ಪ ಅಂತಂದ್ರೆ ಅಧಿಕಾರಕ್ಕಾಗಿ. ಏನೋ ನಾಳೆ ಕತ್ತವ್ರಿಗೆ ಟಗಫಾರ್ ಇತ್ತು, ಈರ್ಷೆ ಇತ್ತು, ಏಕಾದರೂ ಮಾಡಿ ಕತ್ತವ್ರಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ಬೇಕಾಗಿತ್ತು. ಹೀಗಾಗಿ ಅವರು ಒಂದು ಸ್ವಲ್ಪ ಕಾಂಪಿಟೇಷನ್ ಮಾಡಿದ್ರು, ಆಗ ಇಳಿಸಿದ್ರು. ಹೌದು, ಅದೇ ಸಂದರ್ಭದಲ್ಲಿ ಹಿಂದೆ ಇಳಿಸಿದ ಸಂದರ್ಭದಲ್ಲ ಜೊಲ್ಲೆ ಅವ್ರನ್ನ ಅಧ್ಯಕ್ಷ ಮಾಡ್ತಾನಂದ್ರು, ಆಗ ಕೊರಗಡೆ ಅವ್ರನ್ನ ಮಾಡಿದರು. ಹೀಗೆ ಅಲ್ಲೂ ಅಸಮಾಧಾನ ಇತ್ತು. ಇವತ್ತು ಎಷ್ಟು ಮಟ್ಟಿಗೆ ಅದು ಸಾಧ್ಯ ಆಗ್ತದೆ ಅನ್ನೋ ಸಹಿತ ಚರ್ಚಾ ವಿಷಯ ಅದ ಇಡೀ ಬೆಳಗಾವಿ ಜಿಲ್ಲೆ ತುಂಬ. ಎಲ್ಲರೂ ಅದನ್ನು ಮಾತಾಡ್ತಾ ಇದ್ದಾರೆ, ಯಾರಾಗ್ಬೋದು. ಆದರೆ ಆಗವ್ರು ಮಾತ್ರ ಕಾಂಗ್ರೆಸ್ಸಿಗರು ಅಧ್ಯಕ್ಷರಾಗ್ತಾರೆ ಅನ್ನೋದು ನಿಧಾನಕ್ಕೆ ಸ್ಪಷ್ಟ ಆಗ್ತದೆ. ಯಾಕಂದರೆ 8